ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಬೇಸಿಕ್ ವಿಚಾರವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದೇನು ಅಂತಂದರೆ, ನಾವು ಪರ್ಸು, ಪೌಚು, ಬ್ಯಾಗ್ಸು ಇದನ್ನೆಲ್ಲ ಹೊಲ್ದಾದ ನಂತರ ಒಳಗಡೆಯಿಂದ ನಮಗೆ ಸಾಕಷ್ಟು ದಾರ ಮತ್ತು ಈ ಸ್ಪಾಂಜು, ರೈಸ್ ಬ್ಯಾಗು ಏನಾದರೂ ಹಾಕಿದ್ರೆ ಅದು ಕಾಣಿಸ್ತಾ ಇರುತ್ತೆ. ಮತ್ತು ಅದು ಲಾಂಗ್ ರನ್ನಲ್ಲಿ ಥ್ರೆಡ್ ಬಿಟ್ಕೊಳ್ಳೋದು ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ಅದು ಆಗಬಾರ್ದು, ಚೆನ್ನಾಗಿ ಬಾಳಿಕೆ ಬರಬೇಕು ಅಂಥೇಳಿ ನಾವು ಒಳಗಡೆಯಿಂದ ಈ ರೀತಿಯಾದ ಪೈಪಿಂಗನ್ನು ಮಾಡುವಂಥ ಅಭ್ಯಾಸ ಇದೆ. ಅಂದರೆ ಇಲ್ಲಿ ಎಡ್ಜಸ್ಸಲ್ಲಿ ನಿಮ್ಗೆ ಕಾಣಿಸ್ತಿದೆಯಲ್ಲ, ಬ್ಲೂ ಕಲರಲ್ಲಿ ಮಾಡಿರೋದು, ಅದನ್ನು ಪೈಪಿಂಗ್ ಅಂತ ಹೇಳೋದು. ಸೊ ಒಬ್ಬರು ಕಮೆಂಟ್ ಹಾಕಿದರು ಡೀಟೇಲ್ ಆಗಿ ಪೈಪಿಂಗ್ ಮಾಡೋದನ್ನು ತೋರಿಸಿ ಅಂತ ಹೇಳಿ. ನಾನು ಪ್ರತಿ ಬ್ಯಾಗು ಪರ್ಸಿಗೂ ಪೈಪಿಂಗ್ ಮಾಡೋದನ್ನು ಡೀಟೇಲ್ ಆಗಿ ತೋರಿಸ್ತಾ ಹೋದರೆ 25-30 ನಿಮಿಷದ ವಿಡಿಯೋ ಆಗುತ್ತೆ. ಹಾಗಾಗಿ ನಾನು ಕ್ರಿಸ್ಪಾಗಿ ಇಡಬೇಕು ಅಂಥೇಳಿ ಆ ಪ್ರೊಸೆಸನ್ನು ಸ್ಕಿಪ್ ಮಾಡ್ತೀನಿ. ಬಟ್ ಇವತ್ತಿನ ವಿಡಿಯೋದಲ್ಲಿ ಅದನ್ನು ನಾನು ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ. ಹಾಗಾದರೆ ಬನ್ನಿ ನೋಡ್ತಾ ಹೋಗೋಣ. ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಶರ್ಸ್ ಯಾರೆಲ್ಲ ಇದಾರೋ ಅವ್ರಿಗೆಲ್ಲ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗಾದ್ರೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಈಗ ನಾನಿಲ್ಲಿ ಒಂದು ಪರ್ಸನ್ನು ಹೊಲಿತಾ ಇರೋದನ್ನ ತೋರಿಸ್ತಾ ಇದ್ದೀನಿ. ಸೊ ಇದರ ವಿಡಿಯೋ ನೆಕ್ಸ್ಟ್ ಬರುತ್ತೆ, ಬಟ್ ಜಸ್ಟ್ ನಾನಿಲ್ಲಿ ಪೈಪಿಂಗ್ ಮಾಡೋದಕ್ಕೋಸ್ಕರ ಈ ವಿಡಿಯೋವನ್ನು ತೋರಿಸ್ತಾ ಇರೋದು. ಸೊ ನಾವು ಫೈನಲ್ ಆಗಿ ಈ ಥರ 2 ಎಡ್ಜಸ್ಸನ್ನು ಸ್ಟಿಚ್ ಮಾಡಿ ಫಿನಿಶ್ ಮಾಡ್ಕೊಳ್ತೀವಲ್ವಾ. ಸೊ ಈ ರೀತಿಯಾಗಿ ಕಾಣಿಸ್ತಾ ಇರುತ್ತೆ. ಕೆಲವೊಮ್ಮೆ ನಾವು ಸಮಯದ ಅಭಾವದಿಂದನೋ ಮತ್ತೇನೋ ಒಂದು ಕಾರಣಕ್ಕೆ ಇದನ್ನು ಹಾಗೆ ಬಿಡೋದಾಗತ್ತೆ. ಬಟ್ ನೀವು ದುಡ್ಡು ತೊಗೊಂಡು ಮಾಡೋರಾದರೆ ಇದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಕೂಡ ಮಾಡ್ತಾರೆ, ಒಳಗಡೆಯಿಂದ ಪೈಪಿಂಗ್ ಮಾಡೋದಕ್ಕೆ ಎಕ್ಸ್ಟ್ರಾ ಅಂಥೇಳಿ. ಸೊ ನಾನಿಲ್ಲಿ ಪೈಪಿಂಗ್ ಮಾಡೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಏನು ಮಾಡಬೇಕು ಅಂದರೆ, ಸುಮಾರು 1/4 ಇಂಚ್ ಆಗುವಷ್ಟು ಅಗಲದ ಪಟ್ಟಿಯನ್ನು ಮೊದಲಿಗೆ ನಾವು ಕಟ್ ಮಾಡಿ ಇಟ್ಕೊಳ್ಬೇಕು. ಅದಾದ ನಂತರ ಇಲ್ಲಿ ಸ್ಟಿಚ್ ಏನು ಹಾಕ್ಕೊಂಡಿದ್ದೀವಲ್ಲ, ಕಾಣಿಸ್ತಿದೆಯಲ್ಲ ಇಲ್ಲಿ, ಆ ತುದಿಗೆ 1/4 ಇಂಚ್ ಆಗುವಷ್ಟು ಈ ಪಟ್ಟಿ ಹೀಗೆ ಮೇಲ್ಗಡೆಯಿಂದ ಬರಬೇಕು. ಆ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ಇವಾಗ ಸ್ಟಿಚ್ ಹಾಕಬೇಕು. ಸೊ ನಾನು 1/4 ಇಂಚ್ ಆಗುವಷ್ಟು ಇಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಬಂದಿದೆಯಲ್ಲ ಅದ್ರ ಮೇಲೆ ಈ ರೀತಿಯಾಗಿ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ತುಂಬ ಜನ ಇದನ್ನು ಸ್ಕಿಪ್ ಮಾಡ್ತಾರೆ, ಮತ್ತು ಇದು ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಕೂಡ ಆಗುತ್ತೆ. ನೀವು ದುಡ್ಡು ತೊಗೊಂಡು ಬ್ಯಾಗನ್ನೆಲ್ಲ ಹೊಲಿಯೋರಾಗಿದ್ದರೆ ಇದೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಕೆಲಸನೇ ಅಂತ ಹೇಳ್ಬೋದು. ಸೊ ಇದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಕೂಡ ಮಾಡ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೊ ಇವಾಗ ನಾನು ಇಲ್ಲಿ ತುದಿ ಕಡೆನೂ ಅಷ್ಟೇ 1/4 ಇಂಚ್ ಫೋಲ್ಡ್ ಮಾಡಿಬಿಟ್ಟೆ ನಾವು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಇಲ್ಲಿ ಕಾಣಿಸ್ತಿದೆಯಲ್ಲ, 2 ತುದಿಗೂ 1/4 ಇಂಚ್ ಆಗೋಷ್ಟು ಬಂದಿದೆ. ಇವಾಗ ಹೀಗೆ ಇದನ್ನು ಓಪನ್ ಮಾಡಿದ್ರೆ ಅದು ಕರೆಕ್ಟಾಗಿ ನಮಗೆ ಫೋಲ್ಡ್ ಮಾಡೋದಕ್ಕೆ ಸಿಗತ್ತೆ. ನೋಡಿ ಇಲ್ಲಿ ಈ ಥರ, ಇಲ್ಲಿ ಒಂದು ಫೋಲ್ಡು ಮತ್ತು ಇನ್ನೊಂದು ಫೋಲ್ಡು ಹಾಗೆ ಇಟ್ಬಿಟ್ಟು ನಾವು ಸ್ಟಿಚ್ ಮಾಡಬೇಕು. 1.5 ಇಂಚ್ ಆಗೋಷ್ಟು ಅಗಲದ ಪಟ್ಟಿ ತೊಗೊಂಡ್ರೆ ಇನ್ನೂ ನೀಟಾಗಿ ಬರುತ್ತೆ. ಸೊ ನೋಡಿ ಇಲ್ಲಿ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ಚನ್ನು ಮತ್ತೆ ಹಾಕ್ಕೊಳ್ತೀನಿ. ಇದು ಒಂದು ಸ್ಟ್ರೇಟ್ ಸ್ಟಿಚ್ ಅಷ್ಟೇ. ಇದೊಂದು ಚಿಕ್ಕ ಪರ್ಸಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೇಮ್ ಇದೇ ಪ್ರೊಸೆಸ್ಸಲ್ಲಿ ನೀವು ದೊಡ್ಡ ದೊಡ್ಡ ಬ್ಯಾಗ್ಸು ಇದನ್ನೆಲ್ಲ ಮಾಡ್ಕೊಳ್ಬಹುದು. ಏನು ಅಂತಂದರೆ, ನಾವು ಇದನ್ನು ವಾಶ್ ಎಲ್ಲ ಮಾಡ್ಬೋದಲ್ವ, ಇದು ಬಟ್ಟೆ, ಬ್ಯಾಗ್ಸು, ಪರ್ಸ್ ಆಗಿರೋದ್ರಿಂದ ಅವಾಗವಾಗ ವಾಶ್ ಮಾಡೋದಿರುತ್ತೆ. ಬಟ್ ಈ ಥರ ಫಿನಿಶಿಂಗ್ ಇಲ್ಲದೆ ಇದ್ದರೆ ಒಳಗಡೆ ಅದು ಬೇಗ ಥ್ರೆಡ್ ಎಲ್ಲ ಹೊರಗೆ ಬರೋದು, ಸ್ಟಿಚಿಂಗ್ ಹೋಗೋದು ಎಲ್ಲ ಸಾಧ್ಯತೆ ಇರುತ್ತೆ. ಈ ಥರ ಮಾಡಿಕೊಂಡ್ರೆ ಒಳ್ಳೆ ಬಾಳಿಕೆ ಬರುತ್ತೆ ಬ್ಯಾಗ್ಸು ಅಥವಾ ಪರ್ಸ್ ಎಲ್ಲದು. ಒನ್ ಟೈಮ್ ವರ್ಕ್ ಅಲ್ವಾ ಇದು, ಹಾಗಾಗಿ. ಸೊ ನೋಡಿ ಇಲ್ಲಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಒಂದು ಕಡೆ ನಾನು ಫಿನಿಶ್ ಮಾಡಿಕೊಂಡೆ ನೋಡಿ ಈ ಥರ. ನೋಡಿ ಎಷ್ಟು ನೀಟಾಗಿ ಕಾಣುತ್ತಿದೆ ಅಂದ್ಕೊಳ್ತೀನಿ. ಸೊ ಇದೇ ಪ್ರಕಾರವಾಗಿ ಎಲ್ಲೆಲ್ಲ ನಾವು ಸ್ಟಿಚ್ಚನ್ನು ಹಾಕ್ಕೊಂಡಿರ್ತೀವೋ ಅಲ್ಲಿ ಮಾಡಿಕೊಂಡ್ರೆ ಆಯಿತು. ಇವತ್ತಿನ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.